ಈ ವರ್ಷ ನೀವೇನಾದರೂ CET ಎಕ್ಸಾಮ್ನ ಬರೀತಾ ಇದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾಕೆಂದರೆ KA ಡೈರೆಕ್ಟರು ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಕೆಲವು ಅಪ್ಡೇಟ್ನ ಕೂಡ ಕೊಟ್ಟಿದ್ದಾರೆ ನಿಮ್ಮ ರಿಸಲ್ಟ್ ಬಗ್ಗೆ. ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಹೋಗಿಂತ ಮುಂಚೆ ಒಂದು ವಿಷಯ, ಇಲ್ಲಿ ಸಾಕಷ್ಟು ಜನ ಬುಕ್ನ ಸೆಲ್ ಮಾಡಬೇಕು, ಯಾವ ರೀತಿ ಸೆಲ್ ಮಾಡೋದು ಅಂತ ಕೇಳ್ತಾ ಇರಾ. ಇಲ್ಲಿ ಯಾವುದೋ ಒಂದು ಬ್ರೌಸರ್ಗೆ ಹೋಗ್ಬಿಟ್ಟು ಸ್ಪೇಸ್ ಕೊಡ್ದಾನೆ edusmarty.in ಅಂತ ಸರ್ಚ್ ಮಾಡಿ ಅಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇ ನಿಮಗೆ ವಿಡಿಯೋ ಇದೆ ಯಾವ ರೀತಿ ಸೆಲ್ ಮಾಡ್ಬೋದು ಅಂತ. 100% ನಿಮ್ಮ ಡಾಟಾ ಪ್ರೊಟೆಕ್ಷನ್ಸ್ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಆಗಲೇ ಸಾಕಷ್ಟು ಜನ ಲಿಸ್ಟ್ ಮಾಡಿದ್ದಾರೆ, ಎಷ್ಟೊಂದು ಜನ ಆಗಲೇ ಸೆಲ್ ಕೂಡ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಿದ್ರಿ KCET ರಿಸಲ್ಟ್ ಯಾವಾಗ ಬರುತ್ತೆ, ನಾವು ಕಾಲೇಜ್ಗೆ ಯಾವಾಗಿಂದ ಹೋಗ್ಬೋದು ಅಂತ. ಇಲ್ಲಿ ನೀವು 10th ಪಾಸ್ ಆಗಿಬಿಟ್ಟು PUCಗೆ ಅಡ್ಮಿಷನ್ ಆದ್ರಲ್ಲ, ಅಷ್ಟು ಈಸಿಯಾಗಿ ಅಷ್ಟು ಬೇಗ ನೀವು ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಕೌನ್ಸಿಲಿಂಗ್ ಮುಖಾಂತರ ಅಷ್ಟೊಂದು ಈಸಿಯಾಗಿ ನೀವು ಅಡ್ಮಿಷನ್ ಆಗೋಕ್ಕಾಗಲ್ಲ. ಯಾಕೆಂದರೆ ಇದರಲ್ಲಿ ಸಾಕಷ್ಟು ಸ್ಟೆಪ್ಸ್ ಇರುತ್ತೆ, ಅದನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಹೋಗಿ ಅಲ್ಲಿ ಅಡ್ಮಿಷನ್ ಆಗೋದು. ಇಲ್ಲಿ ನೋಡಿ ನಿಮಗೆ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಸೆಕೆಂಡ್ ಎಕ್ಸಾಮ್ ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ನಿಮ್ಗೆ ಆಗಲೇ ಹೇಳಿದೆ ಪ್ರೀವಿಯಸ್ ವಿಡಿಯೋದಲ್ಲಿ ಈ ವರ್ಷ ಕೌನ್ಸಿಲಿಂಗ್ ಡಿಲೇ ಆಗುತ್ತೆ ಅಂತ. ಇಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದು ಒಂದು ನೆಕ್ಸ್ಟ್ ತಿಂಗಳು ಎಂಡಲ್ಲಿ ನಿಮಗೆ ಒಂದು ರಿಸಲ್ಟ್ ಬರ್ಬೋದು KCETದು ಅಂತ. ಆದರೆ KE ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಒಂದು ವಾರ ಡಿಲೇ ಮಾಡ್ತಾ ಇದ್ದಾರೆ. ಇಲ್ಲಿ KA ಡೈರೆಕ್ಟರ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ KCET ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಬರುತ್ತೆ ಅಂದರೆ ಜೂನ್ ಮೊದಲೇ ವಾರಕ್ಕೆ ಬರುತ್ತೆ ಅಂತ ಹೇಳಿದರೆ. ಇದಕ್ಕೆ ಕಾರಣ ಬಂದ್ಬಿಟ್ಟು ಸೆಕೆಂಡ್ ಎಕ್ಸಾಮ್. ಇಲ್ಲಿ ಇನ್ನೊಂದು ಕನ್ಫರ್ಮೇಷನ್ ಕೊಟ್ಟಿರೋದೇನೆಂದರೆ ಇವ್ರ ಕಡೆಯಿಂದನೂ ಕೂಡ ಬಂದಿದೆ. ಇಲ್ಲಿ ಫಸ್ಟ್ ಎಕ್ಸಾಮು ಮತ್ತು ಸೆಕೆಂಡ್ ಎಕ್ಸಾಮ್ ಏನು PUCದು ಇವಾಗ ಮಾಡ್ತಾ ಇರಲ್ಲ, ಎರಡರಲ್ಲಿ ಯಾವುದು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೆ ಆ ಒಂದು ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡು CET ರ್ಯಾಂಕಿಂಗ್ನ ಈ ವರ್ಷ ಒಂದು ಅನೌನ್ಸ್ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ಇವಾಗ ನೋಡಿ ಫಸ್ಟ್ ಎಕ್ಸಾಮು ಸೆಕೆಂಡ್ ಎಕ್ಸಾಮಲ್ಲಿ ನೀವು ಯಾವ್ದ್ರಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದಿರುತ್ತೆ ಅದನ್ನ ಇವ್ರು ಕನ್ಸಿಡರ್ ಮಾಡ್ಕೋತಾರೆ. ಮತ್ತು ಸಾಕಷ್ಟು ಜನ ಕೇಳ್ತಿದ್ದು ಒಂದು ಡೌಟ್, ಇಲ್ಲೇ ಕ್ಲಾರಿಫಿಕೇಷನ್ ಕೊಡ್ತೀನಿ. ಇಲ್ಲಿ ನಾವು ಸೆಕೆಂಡ್ ಎಕ್ಸಾಮ್ ಬರೆಯೋಕೆ ಹೋಗ್ತೀವಿ, ನಮಗೇನೋ ಒಂದು ಜಾಸ್ತಿ ಮಾರ್ಕ್ಸ್ ಬೇಕು ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಕಮ್ಮಿ ಮಾರ್ಕ್ಸ್ ಬಂದ್ಬಿಡುತ್ತೆ. ಆವಾಗ ನಮ್ಗೆ ಏನಾಗುತ್ತೆ ಅಂತ ಕೇಳ್ತೀರಾ. ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ ಏನಾಗುತ್ತೆ ಅಂದರೆ PU ಬೋರ್ಡರ್ ಆಗಲೇ ಹೇಳಿದರೆ ನೀವು 2 ಎಕ್ಸಾಮ್ ಬರೆದಾಗಲೂ ಕೂಡ ಯಾವ್ದ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾರೆ, ಫಸ್ಟ್ ಎಕ್ಸಾಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ರೆ ಅದನ್ನೇ ಕನ್ಸಿಡರ್ ಮಾಡಿ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ನ ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳಿದರೆ. ಅದರಿಂದ ನೀವೇನು ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ನೀವು ಕೌನ್ಸಿಲಿಂಗ್ಗೆ ಏನಾಗುತ್ತೆ ಅಂದರೆ ಇವಾಗ ಜೂನಲ್ಲಿ ರಿಸಲ್ಟ್ ಬರೋದ್ರಿಂದ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದೆಲ್ಲ ನಿಮಗೆ ಆಗಸ್ಟ್ವರೆಗೂ ಕೂಡ ಟೈಮ್ ಹಿಡಿಯುತ್ತೆ. ಅಲ್ಲಿ ಸಾಕಷ್ಟು ಪ್ರೋಸೆಸ್ ಇದೆ, ಎಲ್ಲ ಕೂಡ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ಪಡ್ಕೋತೀರಾ. ಒಂದು ಅಪ್ಡೇಟ್ ಮಿಸ್ ಆದರೂ ಕೂಡ ನಿಮಗೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ನೀವೇ ಸಫರ್ ಪಡ್ತೀರಾ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.